ನೀವು ಬಜೆಟಿನ ಮಂಡಿಸಿರೋರಾಗಿರೋದ್ರಿಂದ ಒಂದು ನಿಮ್ಮ ನೆಹರು ಅವರು 2ನೇ ಪಂಚವಾರ್ಷಿಕ ಯೋಜನೆ 1956ರಲ್ಲಿ ಬಂದಾಗ ಫ್ರೀಟ್ ಈಕ್ವಲೈಜೇಷನ್ ಸ್ಕೀಮ್ ಅಂತ ತೊಗೊಂಬಂದರು. ಅದರಿಂದ ಏನು ಅದರ ಹಿಂದಿದ್ದಂಥ ಉದ್ದೇಶ, ಅದರಿಂದ ಯಾವ್ಯಾವ ರಾಜ್ಯಗಳಿಗೆ ಅನುಕೂಲ ಆಯಿತು ದಯವಿಟ್ಟು ಅದನ್ನು ಸ್ವಲ್ಪ ತಿಳ್ಕೊಳ್ಳಿ. ಆವಾಗ ನಿಮಗೆ ಈ ಥರದ್ದು ಅಸಂಬದ್ಧವಾದ ಮಾತುಗಳನ್ನು ಆಡೋದು ನಿಲ್ಲುತ್ತೀರಿ. ಕಡೆದಾಗಿನ ಹೇಳೋದಿಷ್ಟೇ, ಕಾವೇರಿ ವಿಚಾರ ಬಂತು, ನಮ್ಮ ಡ್ಯಾಮ್ಗಳು ಬರಿದಾಗ ಹೋದು ಸೆಂಟ್ರಲ್ ಗೌರ್ಮೆಂಟ್ ಸುಪ್ರೀಂ ಕೋರ್ಟೇ CWRC ಮತ್ತು CWMA ಮಾಡಿದೆ, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಮಾಡಿದೆ. ಅಲ್ಲಿ ರಾಜ್ಯದ ಅಹವಾಲನ್ನು ಮಂಡಿಸಲಿಕ್ಕೆ ರಾಜ್ಯದ ಪ್ರತಿನಿಧಿಗಳು ಹೋಗ್ತಾರೆ, ಹಾಗೆ ತಮಿಳುನಾಡವರು ಇರ್ತಾರೆ. ನೀವು ಅಲ್ಲಿ ನಮ್ಮ ರಾಜ್ಯದ ವಿಷಯವನ್ನು ಸರಿಯಾಗಿ ಪ್ರತಿಪಾದನೆ ಮಾಡಿದಲೆ ಹಿನ್ನಡೆ ಅನುಭವಿಸಿದ್ದು, ಪ್ರತಿ ಮೀಟಿಂಗಲ್ಲಿ ಹಿನ್ನಡೆ ಅನುಭವಿಸಿದ್ದು ರಾಜ್ಯದ ಅಡ್ವೊಕೇಟ್ಗಳು ಮತ್ತು ರಾಜ್ಯ ಸರ್ಕಾರ. ಬೈದಿದ್ದಾರನ್ನ ಕೇಂದ್ರ ಸರ್ಕಾರದ ಮೇಲೆ, ನೀವು ಮಧ್ಯಸ್ಥಿಕೆ ವಹಿಸಬೇಕು ಅಂತೇಳಿ. ಆಯಿತು, ನಿಮ್ಮ ಜೊತೆಗೆ ಇಂಡಿಯಾ ಅಲಯನ್ಸ್ ಅಂತೇಳ್ಬಿಟ್ಟು ಸ್ಟಾಲಿನ ಕರ್ಕೊಬಂದು ಬೆಂಗಳೂರಿನಲ್ಲೇ ಕೈ ಎತ್ತಿ ಕುಣಿದಾಡಿದಾರಲ್ಲ, ಸ್ಟಾಲಿನಿಗೆ ಫೋನ್ ಮಾಡಿ ನೋಡಪ್ಪ ನಮ್ಮ ಡ್ಯಾಮಲ್ಲಿ ನೀರಿಲ್ಲ ಅಂತೇಳಿ ನೀವೊಂದು ಫೋನ್ ಮಾಡಿ ಹೇಳ್ಬೋದಿತ್ತಲ್ಲ. ಆವಾಗ್ಲೂ ಈ ಕೆಲಸ ಮಾಡಿದಲೆ ಆವಾಗ ಈ ದಮ್ಮು, ಈ ಭಾಳ ಗಂಡಸ್ತನ ಇವೆಲ್ಲದನ್ನು ಕೂಡ ಸ್ಟಾಲಿನ್ ಎದುರುಗಡೆ ತೋರಿಸ್ಬೋದಿತ್ತು. ನಮಗೆ ಹೇಳೋದ್ರೂ ನೀವು ಅಲ್ಲಿ ತೋರಿಸ್ಬೋದಿತ್ತು. ನೀವೇ ಫೋನ್ ಮಾಡಿಬಿಟ್ಟು ಹೇಳಕ್ಕೆ ಬಿಡಲಿಲ್ಲ. ಅವಾಗಲೂ ಕೇಂದ್ರ ಸರ್ಕಾರ ಬೈದರೆ, ಈಗ ಚುನಾವಣೆ ಬರ್ತಾಯಿದೆ, 7 ತಿಂಗಳಲ್ಲಿ ಏನೇನೂ ಮಾಡಿಲ್ಲ, ಅದಕ್ಕೋಸ್ಕರ ಮತ್ತೆ ಕೇಂದ್ರ ಸರ್ಕಾರನ ಬೈದುಬಿಟ್ಟು ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸೀಟ್ ಗೆಲ್ಲಬೇಕು ಅಂತೇಳಿ ನಾಟಕ ಆಡ್ತಿದ್ದೀರಿ ಅಷ್ಟೇ.